ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯನ್ನೇ ಹಲವಾರು ವರ್ಷಗಳಿಂದ ಕಾಡುತ್ತಿದ್ದ ಪೈರಸಿ ರ್ಯಾಕೆಟ್ ಐಬೊಮ್ಮದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಐಬೊಮ್ಮ ಹೇಗೆ ಬೆಳೀತು, ಹೇಗೆ ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ತಿದ್ರು, ಪೊಲೀಸರು ಐಬೊಮ್ಮದ ಮಾಸ್ಟರ್ ಮೈಂಡ್ ಇಮ್ಮಡಿ ರವಿ ಹೇಗೆ ಟ್ರ್ಯಾಕ್ ಮಾಡಿರು, 21,000 ಸಿನಿಮಾ ಅವರ ಹಾರ್ಡ್ ಡ್ರೈವಲ್ಲಿ ಎಲ್ಲಿ ಸಿಕ್ಕಿವು, ಸಿನಿಮಾ ಉದ್ಯಮಕ್ಕೆ ಇದರ ಪರಿಣಾಮ ಎಷ್ಟು, ಸಾಮಾನ್ಯ ಪ್ರೇಕ್ಷಕರಿಗೆ ಇದರಿಂದ ಆದ ಪರಿಣಾಮ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ತುಂಬ ಜನ ಕೇಳ್ಬೋದು, ಇದು ತೆಲುಗು ಸಿನಿಮಾ ಪೈರಸಿ ಸೈಟ್ ಅಲ್ವಾ, ಇದ್ರ ಬಗ್ಗೆ ನಮಗೇನು ಕೇಳ್ತಿದ್ದೀರಾ ಅಂತ. ಇದರಲ್ಲಿ ತೆಲುಗು ಅಷ್ಟೇ ಅಲ್ಲ, ಕನ್ನಡ, ತಮಿಳು, ಮಲಯಾಳಂ ಈ ಎಲ್ಲ ಭಾಷೆ ಯಾವ ಸಿನಿಮಾದಾದರೂ ಇದ್ರಿಗೆ ಅಪ್ಲೋಡ್ ಮಾಡೋರು. ಇದರಲ್ಲಿ ನಮ್ಮ ಕನ್ನಡದ ಫ್ಯಾನ್ ಇಂಡಿಯಾ ಸಿನಿಮಾವಾದ KGF, ಕಾಂತಾರ ಇವು ಸಹ ರಿಲೀಸ್ ಆಗಿವೆ. ಈ ಐಬೊಮ್ಮ ಪೈರಸಿ ಸೈಟ್ ಎಷ್ಟು ಫಾಸ್ಟ್ ಇತ್ತು ಅಂದರೆ, ಸಿನಿಮಾ ರಿಲೀಸ್ ಆದ 2 ರಿಂದ 3 ಗಂಟೆ ಒಳಗಡೆನೇ ಒಂದು ಪೈರಸಿ ಪ್ರಿಂಟ್ ಸಿನಿಮಾನ ಅಪ್ಲೋಡ್ ಮಾಡಿಬಿಟ್ಟಿರೋ ಅಲ್ಲೇ. ಇದು ಐಬೊಮ್ಮ ಕತೆ. ಇದು ಐಬೊಮ್ಮ ಕತೆ ಅಂತ ಅನ್ನೋಕ್ಕಿಂತ ಐಬೊಮ್ಮ ಕತೆ ಹಿಂದೆ ಇರೋ ಆರ್ಕಿಟೆಕ್ಟ್ ಕತೆ ಅಂತ ಅನ್ಬೋದು. ಐಬೊಮ್ಮ ಏನಕ್ಕೆ ಇಷ್ಟು ಸಕ್ಸಸ್ ಆಯಿತು, ಫ್ರೀಯಾಗಿ ಸಿನಿಮಾಗೆ ತೋರಿಸ್ತಿರೋದಕ್ಕ ಅಲ್ಲ, ಫ್ರೀಯಾಗಿ ಕೊಡೋ ಬೇಜಾನಿದ್ದಾವೆ. ಬಟ್ ಐಬೊಮ್ಮನೇ ಏಕೆ, ಈ ಪ್ರಶ್ನೆಗೆ ಉತ್ತರ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಿದ್ದಿದ್ರೆ ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಪಾಯಿಂಟ್ ನಂಬರ್ 1, ದ ಕ್ಲೀನ್ ಇಂಟರ್ಫೇಸ್. ನಾವು ನಿಜನ ಡೈರೆಕ್ಟಾಗಿ ಸ್ಟ್ರೈಟಾಗಿ ಒಪ್ಕೋಬೇಕು. ಈ ಐಬೊಮ್ಮ ಪೈರಸಿ ಸೈಟ್ಗಿಂತನೂ ಲೀಗಲ್ OTT ಪ್ಲ್ಯಾಟ್ಫಾರ್ಮ್ಗಿಂತನೂ ಮಿಂಚಿನಂಥ ಯೂಸರ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಇದೇ ಇರೋ ನಿಜ. ಈ ಐಬೊಮ್ಮಕ್ಕೆ ಇದರೊಳಗಿರೋ ಬೇರೆ ಯಾವುದೇ ಪೈರಸಿ ಸೈಟ್ ಓಪನ್ ಮಾಡಿರೋ 108 ಕಿರಿಕಿರಿ ಆಗಂತವ, ಪಾಪ ಪ್ಯಾಡ್ಸ್ ಓಪನ್ ಆಗ್ತವೆ, ಆಮೇಲೆ 108 ಲಿಂಕ್ ಓಪನ್ ಆಗಿರ್ತವೆ. ಬಟ್ ಇದರಲ್ಲಿ ಅಂಥದ್ದು ಏನಿಲ್ಲ. ಅದ್ರ ಜೊತೆಗೆ ಇದನ್ನು ಕ್ಲಿಕ್ ಮಾಡು ಅದನ್ನು ಕ್ಲಿಕ್ ಮಾಡು ಅನ್ನೋ ತಲೆನೋವು ಸಹ ಇಲ್ಲ. ಒಂದು ಕ್ಲಿಕ್ನಲ್ಲಿ ಹೊಸ ಮೂವಿ ಡೌನ್ಲೋಡ್ ಆಗುತ್ತೆ, ಒಂದೇ ಕ್ಲಿಕ್ನಲ್ಲಿ ಅದೇ ಮೂವಿ ಪ್ಲೇ ಆಗುತ್ತೆ, ಅದು ಫುಲ್ HD ಕ್ಲಾರಿಟಿಲಿ. ಒಂದು ಲೀಗಲ್ ಆ್ಯಪ್ಗಿಂತ ಐಬೊಮ್ಮದ ಸಿನಿಮಾ ನೋಡೋದು ಈಸಿ ಅಂತ ಆಡಿಯನ್ಸ್ ಫೀಲ್ ಆದರು. ಯಾವುದನ್ನು ಆಡಿಯನ್ಸು ಈಸಿಯಾಗಿರೋದು, ಅಟ್ರಾಕ್ಷನ್ ಆಗಿರೋದು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನು ಐಬೊಮ್ಮ ಕೊಡ್ತು. ಪಾಯಿಂಟ್ ನಂಬರ್ 2, OTT ಫೇಲ್ಯೂರ್. ಒಂದು ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಕೇಬಲ್ TV. ಈಗ 150 ರೂಪಾಯಿ ಕೊಟ್ಟು ಕೇಬಲ್ ಹಾಕ್ಸ್ಕೊಂಡ್ರೆ 100-150 ಚಾನಲ್ ಬರೋವು. ಬಟ್ ಈಗ ಹಂಗಲ್ಲ. ಒಬ್ಬ ಹೀರೋ ಸಿನಿಮಾ ರಿಲೀಸ್ ಆಯಿತು ಅಂದರೆ ಅದು ಹಾಟ್ಸ್ಟಾರಲ್ಲೋ, ಪ್ರೈಮಲ್ಲೋ, ಇಲ್ಲ ನೆಟ್ಫ್ಲಿಕ್ಸಲ್ಲೋ. ಒಬ್ಬ ಸಿನಿಮಾ ಹಾಟ್ಸ್ಟಾರಿಗೆ ಓಪನ್ ಆದರೆ ಇನ್ನೊಬ್ಬ ಸಿನಿಮಾ ಪ್ರೈಮಲ್ಲಿ ಓಪನ್ ಆಗುತ್ತೆ. ಈ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಸಿನಿಮಾ ನೋಡ್ಬೇಕು ಅಂತೇಳಿ ಈ ಲೀಗಲ್ ಪ್ಲ್ಯಾಟ್ಫಾರ್ಮ್ಗೆಲ್ಲ ರೀಚಾರ್ಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ 1 ರಿಂದ 1,500, 2,000 ಹತ್ತತ್ರನೂ ಆಗ್ಬೋದು, ಅದಕ್ಕೂ ಜಾಸ್ತಿನೇ ಆಗುತ್ತೇನೋ. ಒಂದು ಮಧ್ಯಮ ವರ್ಗದ ಕುಟುಂಬ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ತಿಂಗಳಿಗೆ 2,000 ರೂಪಾಯಿ ಖರ್ಚು ಮಾಡಬೇಕಾ? ಇದಕ್ಕೆ ಸಿನಿಮಾ ಇಂಡಸ್ಟ್ರಿ ಹತ್ರ ಉತ್ತರ ಇಲ್ಲ. ಈ ಗ್ಯಾಪ್ನ ಐಬೊಮ್ಮ ಜಾಣತನದಿಂದ ಯೂಸ್ ಮಾಡ್ಕೊಂತು. ನೀವು ಎಲ್ಗೂ ಹೋಗ್ಬೇಕಾಗಿಲ್ಲ, ಯಾವುದೇ ದುಡ್ಡು ಸಹ ಕಟ್ಟಬೇಕಾಗಿಲ್ಲ, ಒಂದೇ ಜಾಗದಲ್ಲಿ ಫುಲ್ HD ಕ್ವಾಲಿಟಿಯಲ್ಲಿ ಫ್ರೀಯಾಗಿ ಅನ್ನೋ ಒಂದೇ ಪಾಯಿಂಟಲ್ಲಿ ಫುಲ್ OTT ಮಾರ್ಕೆಟನ್ನೇ ಶೇಕ್ ಮಾಡಾಕ್ತು. ಈಗ ಆಡಿಯನ್ಸು ಐಬೊಮ್ಮನ್ನ ಕಳ್ಳನ ಥರ ನೋಡಲಿಲ್ಲ, ಒಬ್ಬ ರಾಬಿನ್ ಹುಡ್ ಥರ ನೋಡಿರು. ದುಡ್ಡಿರೋರ ಹತ್ರ, ಪ್ರೊಡ್ಯೂಸರ್ ಹತ್ರ ಕದ್ದು ಮಧ್ಯಮ ವರ್ಗದವರು ಯಾರ ಕೈಲಿ ಈ ಸಬ್ಸ್ಕ್ರಿಪ್ಷನ್ ಕೊಂಡ್ಕೊಳಕ್ಕಾಗಲ್ಲ ಅಂಥವ್ರಿಗೆ ಫ್ರೀಯಾಗಿ ಕೊಡ್ತಿದ್ರ ಅಂತ ಆಡಿಯನ್ಸ್ ಫೀಲ್ ಆದರು. ಅದಕ್ಕೆ ಈ ಐಬೊಮ್ಮ ಫೌಂಡರ್ ಅರೆಸ್ಟ್ ಆದರೆ ಆಡಿಯನ್ಸು ಸಿಂಪತಿ ತೋರಿಸ್ತಿದ್ದಾರೆ. ಈ ಐಬೊಮ್ಮನ ಇಷ್ಟು ವರ್ಷ ಏನಕ್ಕೆ ಮುಚ್ಚಕ್ಕಾಗಲಿಲ್ಲ? ಇದನ್ನು ರೆಡಿ ಮಾಡಿದ್ದು ಸಾಮಾನ್ಯ ಟೆಕ್ಕಿ ಅಲ್ಲ. ಒಂದು ವೆಬ್ಸೈಟ್ ಅನ್ನಬೇಕು ಅಂದರೆ ಸರ್ವರ್ ಬೇಕು, ಅದರಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಬಟ್ ಇಲ್ಲಿ ಇಮ್ಮಡಿ ರವಿ ತನ್ನ ಟೆಕ್ನಿಕಲ್ ಸಾಮ್ರಾಜ್ಯನ ಹೇಗೆ ಹುಟ್ಟಾಕ್ದ ಮತ್ತು ಪೊಲೀಸರು ಆ ಭದ್ರಕೋಟೆನ ಹೇಗೆ ಚೇಂಜ್ ಮಾಡಿರು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಯೂಸ್ ಮಾಡಿದ ಟೆಕ್ನಾಲಜಿ ಹೆಸರೇ CDN, ಕಂಟೆಂಟ್ ಡೆಲಿವರಿ ನೆಟ್ವರ್ಕ್. ಇದೊಂದು ಮಾಯಾ ಕನ್ನಡಿ ಥರ ಅನ್ಕೋಬೋದು. ನಾವು ಇಲ್ಲಿ ಸಿನಿಮಾ ಓಪನ್ ಮಾಡಿದರೆ ಮೇನ್ ಸರ್ವರಿಂದ ಸಿನಿಮಾ ಓಪನ್ ಆಗಲ್ಲ. ಇಲ್ಲೇ ಹತ್ರದಲ್ಲಿರುವ ಮುಂಬೈಯೋ ಬೆಂಗಳೂರು ಕಡೆಯಿಂದ ಸರ್ವರಿಂದ ಓಪನ್ ಆಗುತ್ತೆ. ಅಂದರೆ ಆ ಸರ್ವರ್ನ ಕೋಲ್ಡ್ ಫೇರ್ ಕಂಪ್ನಿಗಳು ಇಲ್ಲಿ ಎಂಟರ್ ಆಗ್ತವೆ. ಇಲ್ಲಿ ಪೊಲೀಸರು ಸಹ ಅಷ್ಟೇ, ಅವ್ರೇನಾರ IP ಅಡ್ರೆಸ್ ಹುಡುಕಿರೂ ಇಲ್ಲಿನ ಲೋಕಲ್ ಅಡ್ರೆಸ್ ಸಿಗುತ್ತೆ ಅಷ್ಟೇ, ಬಿಟ್ಟರೆ ಅವರ ಮೇನ್ ಅಡ್ರೆಸ್ ಸಿಗಲ್ಲ. ಈ ಸೈಬರ್ ಪೊಲೀಸ್ನಿಂದ ಈ ಐಬೊಮ್ಮನ ಏನಕ್ಕೆ ಪರ್ಮನೆಂಟಾಗಿ ಮುಚ್ಚೋಕ್ಕಾಗ್ತಿರ್ಲಿಲ್ಲ ಅಂದರೆ, ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ, ಅದು 100ಕ್ಕೂ ಹೆಚ್ಚು ಮಿರರ್ ಸೈಟ್ ಒಂದಿತ್ತು. ಆ ಮಿರರ್ ಸೈಟು ಹೆಂಗೆ ಕೆಲಸ ಮಾಡೋದು ಅಂದರೆ,
ಈಗೊಂದು ಯಾವುದೋ ಒಂದು ವೆಬ್ಸೈಟ್ ಕಂಡುಹಿಡ್ದು IP ಅಡ್ರೆಸ್ ಕಂಡುಹಿಡ್ದು ಅದನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಿರುವಂಕ ಅದಕ್ಕೆ ಡಿಲೀಟ್ ಆದ 1 ಗಂಟೆ ಹಿಂದೆನೇ ಇನ್ನೊಂದು ಮಿರರ್ ಸೈಟ್ ಓಪನ್ ಆಗೋದು. ಈಗ ibomma.com ಡಿಲೀಟ್ ಮಾಡೋಕ್ಕಿರೋ ಅಂದ್ಕೊಳ್ಳಿ, ibomma.in ಇನ್ನೊಂದು ಓಪನ್ ಆಗೋದು, ಇಲ್ಲ ibomma.net ಅಂತ ಓಪನ್ ಆಗೋದು. ಹೀಗಾಗಿ ibomನ ಪರ್ಮನೆಂಟಾಗಿ ಡಿಲೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ವೈಜಾಗಲ್ಲಿ BSc ಓದ್ಕೊಂಡು ಒಬ್ಬ ಹುಡುಗ ಪೊಲೀಸ್ರಿಗೂ ಇಂಟರ್ನ್ಯಾಷನಲ್ ಏಜೆಂಟ್ರುಗಳಿಗೂ ಅವ್ರ ಜೊತೆಯೆಲ್ಲ ಹಿಂಗೆ ಆಟಾಡ್ಕೊಂಡ. ಫ್ರಾನ್ಸು, ದುಬೈಯು, ನೆದರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಕೊನೆಗೆ ಕರೀಬಿಯನ್ ಐಲ್ಯಾಂಡ್ ದೇಶಗಳಿಗೂ ಈ ಸ್ಟೋರಿಗೂ ಏನು ಸಂಬಂಧ? ಕೊನೆಗೆ ಪೊಲೀಸರಿಗೂ ಚೇಂಜ್ ಮಾಡೋಕ್ಕಾಗದಿರೋ ಭದ್ರ ಕೂಡ ಹೇಗೆ ಕಟ್ಕೊತಾನೆ? ಇವನೊಬ್ಬ ಪೈರೇಟ್ ಅಷ್ಟೇ ಅಲ್ಲ, ಇವನೊಬ್ಬ ಡಿಜಿಟಲ್ ಗೋಸ್ಟ್, ಈ ಗ್ಲೋಬಲ್ ಸಾಮ್ರಾಜ್ಯಕ್ಕೆ ರಾಜ. ಆ ರಾಜನ ಹೆಸರೇ ಇಮ್ಮಡಿ ರವಿ. ಅವನ ಹೆಸರು ಮುಂದಕ್ಕೆ ಚೇಂಜ್ ಆಗುತ್ತೆ, ಹೇಳ್ತೀನಿ ಹಂಗೆ ಮುಂದೆ. ಪೊಲೀಸ್ ಹೇಳಿಕೆ ಹೆಂಗೈತೆ ಅಂದರೆ, BSc ಓದ್ಕೊಂಡಿರೋನು ಯಾವುದೋ ಆಕ್ಸಿಡೆಂಟಾಗಿ ಈ ಫೀಲ್ಡಿಗೆ ಬಂದ ಅಲ್ಲ, ಇವನೊಬ್ಬ ಪಕ್ಕ ಪ್ಲ್ಯಾನರ್. ಇವನ ಪ್ಲ್ಯಾನ್ ಯಾವ ರೇಂಜಲ್ಲಿ ಇತ್ತು ಅಂದರೆ, ಐಬೊಮ್ಮ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅವನು ಇಮ್ಮಡಿ ರವಿ ಅನ್ನೋ ಐಡೆಂಟಿಟಿನೇ ಸಾಯಿಸಾಕ್ತಾನೆ. ಅವನ್ನೆರಡೂ ಸಹ ಯಾರೂ ಮುಟ್ಟಬಾರ್ದು ಅಂತ ಡಿಸೈಡ್ ಮಾಡಿರ್ತಾನೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಅವನು ಮಹಾರಾಷ್ಟ್ರ ಹೋಗಿ ಅಲ್ಲಿ ಪ್ರಹ್ಲಾದ್ ಕುಮಾರ್ ಅನ್ನೋ ಹೆಸರಲ್ಲಿ ಒಂದು ಫೇಕ್ ಡ್ರೈವಿಂಗ್ ಲೈಸೆನ್ಸ್, ಒಂದು ಫೇಕ್ ಪಾನ್ ಕಾರ್ಡ್ ಕ್ರಿಯೇಟ್ ಮಾಡ್ಕೊಂಡ. ಆದರೆ ಅವನು ತನ್ನ ಗೇಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಒಂದು ಡಿಜಿಟಲ್ ಗೋಸ್ಟ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದ. ಈಗ ಕಾನೂನು ಪ್ರಕಾರ ರವಿನೇ ಬೇರೆ, ಪ್ರಹ್ಲಾದೇ ಬೇರೆ. ಈ ಪ್ಲಾನ್ ಪ್ರಕಾರ ಐಬೊಮ್ಮನ 2021ರಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಪೊಲೀಸ್ನವರು ಇದನ್ನು ಎಷ್ಟು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ, ಮೊದಲನೇದೇ ಅದರ ಲೊಕೇಶನ್ನು. ರವಿ ತನ್ನ ಸರ್ವರ್ನ ಇಂಡಿಯಾದಲ್ಲಿ ಇಡಲಿಲ್ಲ. ಅವನು ಆರಿಸ್ಕೊಂಡ ದೇಶಗಳು ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡು, ನೆದರ್ಲ್ಯಾಂಡು. ಏನಕ್ಕೆ ಈ ದೇಶಗಳನ್ನ ಆಯ್ಕೆ ಮಾಡ್ಕೊಂಡ ಅಂದರೆ, ಅಲ್ಲಿ ಡಾಟಾ ಪ್ರೈವಸಿಗೆ ಅವು ಸ್ವರ್ಗದಂತೆ. ಅಲ್ಲಿ ಕಾನೂನು ಫುಲ್ಲು ಸ್ಟ್ರಿಕ್ಟ್ ಇರ್ತದೆ. ನಮ್ಮ ಪೊಲೀಸರು ಹೋಗಿ ಐಬೊಮ್ಮ ಸರ್ವರ್ನ ವಿವರ ಕೊಡಿ ಅಂತ ಕೇಳಿಬಿಟ್ರೆ ಕೊಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಇದೇ ಅವನ ಮೊದಲ ಪ್ಲ್ಯಾನ್ ಆಗಿತ್ತು. ಪೊಲೀಸರು ಅವನ ವೆಬ್ಸೈಟ್ನ ಬ್ಲಾಕ್ ಮಾಡಿ ಏನು ಮಾಡಬೇಕು, ಅದಕ್ಕೂ ಅವನ ಹತ್ರ ಪ್ಲ್ಯಾನ್ ಇತ್ತು. ಹೈದರಾಬಾದ್ ಪೊಲೀಸ್ ಕಮಿಷನರ್ ಏನು ಹೇಳಿದ್ದಾರೆ ಅಂದರೆ, 110 ಡಾಮಿಸ್ ಲಿಂಕ್ಗಳನ್ನು ಫೋರ್ಬಸ್ ಎಂಬ ಕಂಪ್ನಿಯಿಂದ ಕೊಂಡ್ಕೊಂತಾನೆ ಅವನು. ಐಬೊಮ್ಮದ ಒಂದು ವೆಬ್ಸೈಟ್ನ ಪೊಲೀಸರು ಡಿಲೀಟ್ ಮಾಡಿರೋ ಅಂದರೆ, ಅದರ ವಿತಿನ್ ನೆಕ್ಸ್ಟ್ ಮಿನಿಟೇ ಇನ್ನೊಂದು ಮಿರರ್ ಸೈಟ್ ಓಪನ್ ಆಗೋದು. ಅವನು ಒಂದೇ ಸರ್ತಿ 65 ಮಿರರ್ ಸೈಟ್ಗಳನ್ನ ರನ್ ಮಾಡೋಣಂತೆ. ಮೂರನೇದೇ ಕಂಟೆಂಟ್. ಈ ಕೋಟೆ ಒಳಗಡೆ ಏನಿಟ್ಟವನೆ ಅಂದರೆ 21,000 ಸಿನಿಮಾ ಅಂತೆ. ಎಂಥ ಹಾರ್ಡ್ ಡಿಸ್ಕ್ ಇರ್ಬೋದು ಹೇಳೋದು. 21,000 ಸಿನಿಮಾ 2021ರಿಂದ ಇಲ್ಲಿವರೆಗೂ ಮೊನ್ನೆ ರಿಲೀಸ್ ಆದ ಕಾಂತಾರವರೆಗೂ ಅವನ ಹಾರ್ಡ್ ಡಿಸ್ಕಲ್ಲಿ ಐತಿ ಅಂದರೆ, ಇಂಥ ಹೈ ಕ್ವಾಲಿಟಿ ಪ್ರಿಂಟ್ ಅವನಿಗೆಲ್ಲಿ ಸಿಗೋದು? ಇದಕ್ಕಾಗಿ ಅವನು 2 ದಾರಿ ಆಯ್ಕೆ ಮಾಡ್ಕೊತಾನೆ. ಮೆಥಡ್ 1, OTT ಪ್ಲ್ಯಾಟ್ಫಾರ್ಮ್ಸ್, ಅಮೆಝಾನು, ನೆಟ್ಫ್ಲಿಕ್ಸು ಇಂಥವರಿಂದ ಹೈ ಕ್ವಾಲಿಟಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋನು. ಅವನು ಮತ್ತೆ ಪ್ರೊಫೆಷನಲ್ಲಾಗಿ ಎಡಿಟ್ ಮಾಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋನು. ಮೆಥಡ್ 2, ನ್ಯೂ ಮೂವೀಸು ಥಿಯೇಟರಲ್ಲಿ ಓಪನ್ ಆದ ಸಂಜೆಗೆಲ್ಲ ಪ್ರಿಂಟ್ ಬಂದ್ಬಿಡೋದು. ಹೇಗೆ? CP ಅವರು ಹೇಳಿರೋ ಪ್ರಕಾರ ಹೈ ಕ್ವಾಲಿಟಿ ಸೀಕ್ರೆಟ್ ಕ್ಯಾಮ್ರಾ ಬಳಸಿ ಸಿನಿಮಾ ರೆಕಾರ್ಡ್ ಮಾಡೋರು. ಈ ಎಲ್ಲ ಆಪ್ರೇಷನನ್ನು ಇಂಡಿಯಾದಲ್ಲಿರೋ ಅವನ ಏಜೆಂಟ್ಗಳಿಂದ ಟೆಲಿಗ್ರಾಮ್ ಚಾನಲ್ ಮೂಲಕ ರನ್ ಮಾಡೋನು. ರವಿಗೆ ಅರ್ಥ ಆಯಿತು, ನಾನು ಮಾಡ್ತಿರೋದು ಚಿಕ್ಕ ತಪ್ಪಲ್ಲ, ಯಾವತ್ತಾದರೂ ಒಂದಿನ ಇಂಡಿಯನ್ ಪೊಲೀಸ್ ನನ್ನ ಹತ್ರಕ್ಕನ ಬಂದೇ ಬರ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ನಾರ್ಮಲಾಗಿ ಕ್ರಿಮಿನಲ್ ಯೋಚನೆ ಮಾಡೋಕ್ಕಿಂತ ದೊಡ್ಡ ಪ್ಲ್ಯಾನ್ ಹಾಕಂತಾನೆ. ಇಂಡಿಯನ್ ಸಿಟಿಜನ್ಶಿಪ್ನ ಪರ್ಮನೆಂಟಾಗಿ ಕಳ್ಕೊತಾನೆ. ಹೌದು, ಇದು ನಿಜನೇ. ಅಫಿಷಿಯಲಾಗಿ ಅವನಿಗೆ ಇಂಡಿಯನ್ನೇ ಅಲ್ಲ. ಪೊಲೀಸರು ತಾನು ಸರ್ಚ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಫ್ರಾನ್ಸು, ಅಮೇರಿಕಾ, ನೆದರ್ಲ್ಯಾಂಡ್ ಎಲ್ಲ ದೇಶಗಳಲ್ಲೂ ಓಡಾಡ್ಕೊಂಡು ಕೊನೆಗೆ ಕರೀಬಿಯನ್ ಐಲ್ಯಾಂಡ್, ಸೆಂಟ್ ಕಿಟ್ಸ್ ಆ್ಯಂಡ್ ನೆವಿಸ್ ಅನ್ನೋ ದೇಶಕ್ಕೆ ಹೋಗಿ ಸೇರ್ಕೊತಾನೆ. ಏನಕ್ಕೆ ಈ ದೇಶ ಆಯ್ಕೆ ಮಾಡ್ಕೊತಾನೆ ಅಂದರೆ, ಈ ದೇಶದಲ್ಲಿ ಲಕ್ಷಾಂತರ ರೂಪಾಯಿ ಡಾಲರ್ ಇನ್ವೆಸ್ಟ್ ಮಾಡಿದರೆ ಹಿಂದೆನೇ ಅವನಿಗೆ ಸಿಟಿಜನ್ಶಿಪ್ಪು, ಪಾಸ್ಪೋರ್ಟು ಕೊಡ್ತಾರೆ. ನಿಜವಾದ ಮಾಸ್ಟರ್ ಸ್ಟ್ರೋಕು ಇದಲ್ಲ. ಸೆಂಟ್ ಕಿಟ್ಸ್ ಆ್ಯಂಡ್ ನೆವಿಸ್ ದೇಶಗಳಿಗೂ ಇಂಡಿಯಾ ದೇಶಕ್ಕೂ ಕಳ್ಳನ್ನ ವಾಪಸ್ ಕೊಡೋ ಒಪ್ಪಂದ ಸಹ ಯಾವುದೇ ಇಲ್ಲ. ರವಿ ಪ್ಲಾನ್ ಪ್ರಕಾರ ರವಿ ಈಗ ಲೀಗಲಾಗಿ ಒಬ್ಬ ಗೋಸ್ಟ್. ಆ ದೇಶದಲ್ಲಿ ಕೂತ್ಕೊಂಡು ಇಂಡಿಯಾದಲ್ಲಿ ಯಾವುದೇ ತಪ್ಪು ಮಾಡಿರೂ ನಮ್ಮ ಪೊಲೀಸರು ಹೋಗಿ ನಮ್ಗೆ ಒಪ್ಪಿಸಿ ಅಂತ ಕೇಳೋ ಯಾವುದೇ ಹಕ್ಕಿಲ್ಲ. ನಾನು ಯಾರೂ ಹಿಡಿಯೋಕ್ಕಾಗಲ್ಲ ಅನ್ನೋ ಭದ್ರಕೋಟೆ ಕಟ್ಕೊಂಡ. ಸಿಸ್ಟಮ್ ಜೊತೆ ಆಟ ಶುರು ಮಾಡ್ದ. ಪೊಲೀಸರಿಗೆ ಚಾಲೆಂಜ್ ಮಾಡ್ದ. ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟ, ದಮ್ಮಿದ್ರೆ ನನ್ನ ಹಿಡೀರಿ ಅಂತ. ಮೊನ್ನೆ CP ಅವರು ಪ್ರೆಸ್ ಮೀಟಲ್ಲಿ ಹೇಳಿರಿ ಇದನ್ನು. ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟ. ಪೊಲೀಸರಿಗೆ ಚಾಲೆಂಜ್ ಮಾಡ್ದ, ಸರ್ಕಾರಕ್ಕೆ ಚಾಲೆಂಜ್ ಮಾಡ್ದ. ಬಟ್ ಈಗ ಎಲ್ಲಿದ್ದ ನೋಡಿ ಅಂತ ಹೇಳಿರು. ಇವನನ್ನು ಟ್ರ್ಯಾಕ್ ಮಾಡೋಕ್ಕೂ ಮುಂಚೆನೇ ಈ ಕೇಸಲ್ಲಿ ಇನ್ನೂ 2 ಅರೆಸ್ಟ್ ಮಾಡಿದರು.
ದುದ್ದಲ್ಲ ಶಿವರಾಜು, ಪ್ರಶಾಂತ್ ಇವರೇ ಇಂಡಿಯಾದಲ್ಲಿನ ರವಿಯ ಆಪರೇಷನ್ ನೋಡ್ಕೊಳ್ತಿದ್ದ ಏಜೆಂಟ್. ಇವರನ್ನು ಅರೆಸ್ಟ್ ಮಾಡಿ ಡೀಪಾಗಿ ಇಂಟ್ರೋಗೇಷನ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದರ ಮಾಸ್ಟರ್ ಮೈಂಡ್ ಪ್ರಹ್ಲಾದ್ ಕುಮಾರ್ ಅಲಿಯಾಸ್ ಇಮ್ಮಡಿ ರವಿ ಅಂತ. ಇದರ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಅವಾಗಲೇ. ಬಟ್ ಈಗ ಏನಕ್ಕೆ ಇಂಡಿಯಾಕ್ಕೆ ಬಂದ ಅಂತ ಗೊತ್ತಿಲ್ಲ. ಡಿವೋರ್ಸ್ ಅಂತ ಮೀಡಿಯಾ ರಿಪೋರ್ಟ್ ಹೇಳ್ತಿದ್ದಾವೆ. ಪೊಲೀಸರು ಇದ್ರ ಬಗ್ಗೆ ಎಲ್ಲೂ ಅಫಿಷಿಯಲಾಗಿ ಸ್ಟೇಟ್ಮೆಂಟ್ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ನಾವು ಕನ್ಫರ್ಮ್ ಆಗಿ ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಹಿಡ್ಕೊಟ್ಟಿದ್ದು ರವಿ ವೈಫೆ ಅಂತ ಡಿವೋರ್ಸಿಗೋಸ್ಕರ ಬಂದಿದ್ದ ಅಂತಲೇ ಆಗಿರ್ಬೋದು. CP ಅವರು ಹೇಳಿರೋ ಪ್ರಕಾರ ರವಿ ಇಲ್ಲಿವರೆಗೂ 50 ಕೋಟಿಗಿಂತಲೂ ಹೆಚ್ಚು ಸಂಪಾದನೆ ಮಾಡಿದ್ದಾನಂತೆ. ಹೇಗೆ? ಇದಕ್ಕೆ 2 ರೀಸನ್ಸ್ ಇದ್ದಾವೆ. ಐಬೊಮ್ಮ ಓಪನ್ ಮಾಡಿದ ಪ್ರತಿ ಸಾರಿನೂ ಸಿನಿಮಾ ಪ್ಲೇ ಆಗೋಕ್ಕೂ ಮುಂಚೆ ಸಿನಿಮಾ ಪ್ಲೇ ಆಗಬೇಕಾದ್ರೂ ಅದರ ಮೇಲೆ ಪಾಪಪ್ ಪೇಡ್ಸು ಅದರಲ್ಲಿನೇ ರೀಡೈಲಿಂಗ್ ಬರುತ್ತಿದ್ವು. ಅವೆಲ್ಲ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಆ್ಯಪ್ಗೆ ಸಂಬಂಧಪಟ್ಟಿರೋವೆ. ಸೊ ಪೊಲೀಸ್ ಹೇಳೋ ಪ್ರಕಾರ ಆಕ್ಸಿಡೆಂಟ್ಲಿ ಇವೆಲ್ಲ ಬರ್ತಿರಲಿಲ್ಲ. ಐಬೊಮ್ಮ ವೆಬ್ಸೈಟ್ ಡಿಸೈನಿಂಗೇ ಹೀಗೆ. ಸಿನಿಮಾ ನೋಡೋಕ್ಕೆ ಬಂದ ಪ್ರತಿ ಯೂಸರ್ನೂ ಈ ಬೆಟ್ಟಿಂಗ್ ಆ್ಯಪ್ ಅಟ್ರಾಕ್ಟ್ ಮಾಡೋ ರೀತಿಯೇ ಕ್ರಿಯೇಟ್ ಮಾಡಿದ್ದಾರೆ. ಇದೇ ಇವನ ಮೇನ್ ಸೋರ್ಸ್ ಆಫ್ ಇನ್ಕಮ್. ಇದು ಕೇವಲ ಟ್ರೈಲರ್ ಮಾತ್ರನೇ. ನಿಜವಾದ ಸಿನಿಮಾ 2ನೇದು, ಡೇಟಾ ಥೆಫ್ಟ್. CP ಅವರು ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳ್ತಾರೆ, 50 ಲಕ್ಷ ಜನರ ಡೇಟಾ ಅವನ ಹತ್ರ ಇದೆ ಅಂತ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಸತಿ MT ಆರ್ಟಿಂದ ಯೋಚನೆ ಮಾಡಿ ನೋಡಿ. 50 ಲಕ್ಷ ಜನರ ಡೇಟಾನ ಐಬೊಮ್ಮ ಯೂಸ್ ಮಾಡಿದ ಪ್ರತಿಯೊಬ್ಬರ ಡೇಟಾ ಅವನ ಹತ್ರ ಇದೆ ಅಂತ. ಕೆಲವರು ಅನ್ಕೋಬೋದು ನನ್ನ ಫೋನ್ ನಂಬರು ನನ್ನ ಇಮೇಲ್ ID ಇಟ್ಕೊಂಡು ಅವನು ತಾನೇ ಏನು ಮಾಡೋಕ್ಕಾಗ್ತೈತಿ ಅಂತ. ನಾವು ಐಬೊಮ್ಮದಲ್ಲಿ ಸಿನಿಮಾ ನೋಡುವಾಗ ನಾವೇನು ಮಾಡ್ತಿದ್ದೀವಿ, ನಾವು ಯಾವ ಟೈಮಲ್ಲಿ ನೋಡ್ತಿದ್ದೀವಿ, ನಮ್ಮ ಲೊಕೇಶನ್ ಯಾವುದು, ನಮ್ಮ ಫೋನ್ ಯಾವುದು, ನಮ್ಮ ಅಡ್ರೆಸ್ ಏನು, ನಮ್ಮ ಡಿಜಿಟಲ್ ಪ್ರೊಫೈಲ್ ಎಲ್ಲನೂ ರವಿ ತನ್ನ ಸರ್ವರ್ನಲ್ಲಿ ಕಾಪಿ ಮಾಡ್ಕೊತಾನೆ. CP ಅವರು ಡೇಟಾ ಇಸ್ ಪವರ್ ಅಂತ ಏನು ಕೇಳ್ತಾರೆ? 50 ಲಕ್ಷ ಜನರ ಡೇಟಾ ಅಂದರೆ ಒಂದು ಅಣುಬಾಂಬ್ಗಿಂತನೂ ಪವರ್ಫುಲ್. ಒಂದು ಕಡೆಯಿಂದ ಯೋಚನೆ ಮಾಡಿ ನೋಡಿದೆ. ಈ ಡೇಟಾನ ಅವನೇನು ಮಾಡಿದ್ದಾನೆ? ಪೊಲೀಸರು ಇದೇ ಆ್ಯಂಗಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಡೇಟಾನ ಡಾರ್ಕ್ ವೆಬ್ನಲ್ಲಿ ಏನಾದ್ರು ಮಾರಾಕಿಕ್ಕಿದ್ದಾರಾ, ಇಲ್ಲ ಬೇರೆ ಯಾವುದಾದ್ರು ಸೈಬರ್ ಕ್ರಿಮಿನಲ್ಗಳಿಗೆ ಮಾರಾಕಿದ್ದಾರಾ ಅಂತೂ ನಮ್ಮ ಡಾಟಾ ತಗೊಂಡಿದ್ದಾನೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಒಂದು ಸರಿ ಯೋಚನೆ ಮಾಡಿ ನೋಡಿ. ಇತ್ತೀಚೆಗೆ ಲಾಟ್ರಿ ಗೆದ್ದಿದ್ದೀರಾ ಅಂತ OTP ಫ್ರಾಡು, ಈ ಆ್ಯಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಇನ್ವೆಸ್ಟ್ಮೆಂಟ್ ಫ್ರಾಡು, ನಿಮ್ಮ ಫೋನ್ ಯಾಕಾಗಿದೆ, ಪರ್ಸ್ನಲ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ನಮ್ಮ ಹತ್ರ ಇದೆ ಅಂತ ಬ್ಲ್ಯಾಕ್ ಮೇಲ್ ಕಾಲ್ಗಳು, ಈ ಎಲ್ಲ ಸೈಬರ್ ಕ್ರೈಮ್ಗಳು ಎಲ್ಲಿಂದ ನಂಬರ್ ಸಿಗ್ತವೆ? ಅದೇ ಈ ಲಿಂಕು. ಈ ಐಬೊಮ್ಮ ಅನ್ನೋದು ಒಂದು ಟ್ರಾಪ್. ಈ 50 ಲಕ್ಷ ಜನ ಕಸ್ಟಮರ್ ಅಲ್ಲ, ಅವರೇ ಅಲ್ಲಿ ಒಂದು ಪ್ರಾಡಕ್ಟ್. ನಮ್ಮ ಡಾಟಾವನ್ನು ಸೈಬರ್ ಕ್ರೈಮ್ನವ್ರಿಗೆ ಸೇಲ್ಸ್ಗೆ ಇಟ್ಟಿದ್ದಾನೆ. ಇದನ್ನು ಪೊಲೀಸ್ನವ್ರು ಬಲವಾಗಿ ಅನುಮಾನ ಪಡ್ತಿದ್ದಾರೆ. ಪೈರಸಿ ಅನ್ನೋದು ಇಂಡಸ್ಟ್ರಿಗೆ ನಷ್ಟನೇ. ಅದು ಪ್ರೊಡ್ಯೂಸರ್ಗೋ ಹೀರೋಗಳಿಗೋ ಇದರಿಂದ ನಷ್ಟ ಆಗ್ಬೋದು. ಬಟ್ ಆದರೆ ಡೇಟಾ ಥೆಫ್ಟ್ ಅನ್ನೋದು ನಮಗೆ ನಷ್ಟ. ನಮ್ಮನ್ನು ಡೈರೆಕ್ಟಾಗಿ ಇಲ್ಲಿ ಬಲಿಷ್ಪಶು ಮಾಡುತ್ತೆ. ಈಗ ರವಿನ ಅರೆಸ್ಟ್ ಮಾಡಿದ್ದಾರೆ. ಲ್ಯಾಪ್ಟಾಪು, ಹಾರ್ಡ್ ಡಿಸ್ಕು, 50 ಲಕ್ಷ ಜನರ ಡೇಟಾ ಇವೆಲ್ಲವನ್ನೂ ಸೀಸ್ ಮಾಡಿದ್ದಾರೆ. ಐಬೊಮ್ಮ ವೆಬ್ಸೈಟ್ ಸರ್ವರ್ ಕೂಡ ಡೌನ್ ಆಗಿದೆ. ಇಲ್ಲಿಗೆ ಕತೆ ಮುಗಿಯಿತು. ಈ ಕತೆ ನಮಗೊಂದು ಲೆಸನ್ ತಿಳಿಸುತ್ತೆ. ಇನ್ನು ಮುಂದೆ ಆದರೂ ಫ್ರೀಯಾಗಿ ಸಿಗ್ತೈತೆ ಅಂದರೆ ಸ್ವಲ್ಪ ಜಾಗರೂಕರಾಗಿರಬೇಕು. CP ಅವರು ನಮಗಿದ್ರ ಬಗ್ಗೆ ಒಂದು ಸೊಲ್ಯೂಷನ್ ಹೇಳಿದ್ದಾರೆ. ಐಬೊಮ್ಮ ಆಗಿರ್ಬೋದು, ಬೇರೆ ಯಾವುದೇ ಸೈಟ್ ಆಗಿರ್ಬೋದು, ಯಾವುದೇ ಸೈಬರ್ ಕ್ರೈಮ್ ಫೇಸ್ ಮಾಡಿರೋನು, ನಿಮ್ಮ ದುಡ್ಡು ಕಳ್ಕೊಂಡ್ರು, ಇಲ್ಲ ನಿಮ್ಮ ಡೇಟಾ ಕಳ್ತನ ಆಗಿದೆ ಅನಿಸಿರೂ 1930 ನಂಬರ್ಗೆ ಕಾಲ್ ಮಾಡಿ. ನೀವು ದುಡ್ಡು ಕಳ್ಕೊಂಡ 1 ಗಂಟೆ ಒಳಗಡೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ದುಡ್ಡು ವಾಪಸ್ ಬರೋ ಚಾನ್ಸ್ ತುಂಬಾ ಇದೆ. ಈ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ.